55th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಸೆವೆಂತ್ ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್. ಓಕೆ, ಸೆವೆಂತ್ ಟರ್ಮ್ ಅಂದ್ರೆ ನಥಿಂಗ್ ಬಟ್ ಏನು, A7 ಈಸ್ ಅಂದ್ರೆ ಈಕ್ವಲ್ ಟು 4 ಟೈಮ್ಸ್ ಇಟ್ಸ್ ಸೆಕೆಂಡ್ ಟರ್ಮ್ಸ್. ಓಕೆ, 4 ಟೈಮ್ಸ್ ಅಂದ್ರೆ 4 ಇಂಟು, ಓಕೆ, 4 ಟೈಮ್ಸ್ ಇಟ್ಸ್ ಸೆಕೆಂಡ್ ಟರ್ಮ್ ಅಂದ್ರೆ A2. ಓಕೆ, ಸೊ ಈಗ ನಿಮಗೆ ಒಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಈಗ ನನಗೆ A5 ಇತ್ತು ಅನ್ಕೊಳ್ರಿ, ನಾನು ಏನಂತ ಬರಿಬಹುದು ಅಂದ್ರೆ A ಪ್ಲಸ್ 5 ಅಲ್ಲಿ 1 ಹೋದ್ರೆ 4D ಅಂತ ಬರಿಬಹುದು. A2 ಇತ್ತು ಅನ್ಕೊಳ್ರಿ, A ಪ್ಲಸ್ 2 ಅಲ್ಲಿ 1 ಹೋದ್ರೆ 1D ಅಂತ ಬರಿಬಹುದು. ಅದೇ ರೀತಿ A3 ಇದ್ರೆ A ಪ್ಲಸ್ 3 ಅಲ್ಲಿ 1 ಹೋದ್ರೆ 2D ಅಂತ ಬರಿಬಹುದು. ಓಕೆ, ಸೊ ಅದನ್ನ ಬರಿತೀನಿ ಇವಾಗ. A7 ಅಂತಂದ್ರೆ ಏನ್ ಬರಿಬಹುದು, A ಪ್ಲಸ್ 6D ಅಂತ ಬರಿಬಹುದು. ಓಕೆ, 4 ಇಂಟು A2 ಅಂದ್ರೆ ಏನ್ ಬರಿಬಹುದು, A ಪ್ಲಸ್ 1D ಅಂತ ಬರಿಬಹುದು. ಈಗ A ಪ್ಲಸ್ 6D ಇಸ್ ಈಕ್ವಲ್ ಟು 4 ಇಂಟು A 4A ಆಯ್ತು, ಪ್ಲಸ್ 4 ಇಂಟು ಡಿ 4D ಆಯ್ತು. ಓಕೆ, ಈಗೆಲ್ಲ ಒಂದ್ ಸೈಡ್ ತಗೊಂಡ್ಬರ್ತೀನಿ. A ಪ್ಲಸ್ 4A ಈ ಕಡೆ ಬಂದ್ರೆ ಮೈನಸ್ 4A ಪ್ಲಸ್ 6D, ಈ ಪ್ಲಸ್ 4D ಈ ಕಡೆ ಬಂದ್ರೆ ಮೈನಸ್ 4D ಈಕ್ವಲ್ ಟು 0. ಒಂದು ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಬೇಕು. 4A ಅಲ್ಲಿ A ಹೋದ್ರೆ 3A, 6D ಅಲ್ಲಿ 4D ಹೋದ್ರೆ 2D. ಓಕೆ, ಇಸ್ ಈಕ್ವಲ್ ಟು 0. ಇದು ಇಕ್ವೇಶನ್ 1. ಓಕೆ, ಇದನ್ನ ಎರೇಸ್ ಮಾಡ್ತೀನಿ. ಈಗ ಆಮೇಲೆ ಏನ್ ಕೊಟ್ಟಿದ್ರೆ, ಇಫ್ ದ 12th ಟರ್ಮ್ ಇಸ್ 2. ಓಕೆ, ಇಲ್ಲಿ ಕೊಟ್ಟಿರೋದು ನೋಡ್ರಿ ನೀಟಾಗಿ. ಇಫ್ 12th ಟರ್ಮ್ ಈಸ್, ಓಕೆ, 12th ಟರ್ಮ್ ಅಂದ್ರೆ ಏನು, A12 ಈಸ್ ಅಂದ್ರೆ ಈಕ್ವಲ್ ಟು, ಆಮೇಲೆ ಏನ್ ಕೊಟ್ಟಿದ್ದಾರೆ 2 ಮೋರ್ ಅಂದ್ರೆ 2 ಪ್ಲಸ್, ಓಕೆ, ದೆನ್ ಥ್ರೈಸ್ ದ 4th ಟರ್ಮ್. ಥ್ರೈಸ್ ಅಂದ್ರೆ ನಥಿಂಗ್ ಬಟ್ ಏನು, 3 ಇಂಟು, ಓಕೆ, 4th ಟರ್ಮ್ ಅಂದ್ರೆ ಏನು, A4. ಇವಾಗ A12 ನ ಏನಂತ ಬರಿಬಹುದು, A ಪ್ಲಸ್ 11D ಅಂತ ಬರಿಬಹುದು. ಇಸ್ ಈಕ್ವಲ್ ಟು 2 ಪ್ಲಸ್ 3 ಇಂಟು A4 ನ ಏನಂತ ಬರಿಬಹುದು, A ಪ್ಲಸ್ 3D ಅಂತ ಬರಿಬಹುದು. ಈಗ A ಪ್ಲಸ್ 11D ಇಸ್ ಈಕ್ವಲ್ ಟು 2 ಪ್ಲಸ್ 3 ಇಂಟು A 3A ಆಗುತ್ತೆ, ಪ್ಲಸ್ 3 3 ಜಾ 9D ಆಗುತ್ತೆ. ಈಗ A ಎಲ್ಲ ಒಂದ್ ಸೈಡ್ ತಗೊಂಡ್ಬರ್ರಿ, ಪ್ಲಸ್ 3A ಈ ಕಡೆ ಬಂದ್ರೆ ಮೈನಸ್ 3A ಪ್ಲಸ್ 11D, ಈ ಪ್ಲಸ್ 9D ಈ ಕಡೆ ಬಂದ್ರೆ ಮೈನಸ್ 9D ಈಕ್ವಲ್ ಟು 2. ಈಗ ಒಂದು ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಬೇಕು. 3 ಅಲ್ಲಿ A ಹೋದ್ರೆ 2A, 11D ಅಲ್ಲಿ 9D ಹೋದ್ರೆ ಏನಾಗುತ್ತೆ 2D ಆಗುತ್ತೆ, ಇಸ್ ಈಕ್ವಲ್ ಟು 2. ಓಕೆ, ಸೊ ಇವಾಗ ನಾನೇನ್ ಮಾಡ್ತೀನಿ, ಇದನ್ನ ಈಕ್ವೇಶನ್ 2 ಅಂತ ಕರಿತೀನಿ. ಓಕೆ, ಸೊ ಇವಾಗ ಏನಾಗುತ್ತೆ, ಸಾಲ್ವ್ 192 ಮಾಡೋಣ. ಓಕೆ, ಸೊ ಈಕ್ವೇಶನ್ 1 ಏನ್ ಬಂದಿದೆ ನಮಗೆ, ಮೈನಸ್ 3A ಪ್ಲಸ್ 2D ಈಕ್ವಲ್ ಟು 0. ಓಕೆ, ಸೊ ಈಗ ಕೊಟ್ಟಿರೋದೇನು, ಮೈನಸ್ 3A ಪ್ಲಸ್ 2D ಈಕ್ವಲ್ ಟು 0 ಒಂದು ಈಕ್ವೇಶನ್. ಇನ್ನೊಂದು ಬಂದ್ಬಿಟ್ಟು ಮೈನಸ್ 2A ಪ್ಲಸ್ 2D ಇಸ್ ಈಕ್ವಲ್ ಟು 2. ಇದು ಈಕ್ವೇಶನ್ 2. ಇದು 1, ಇದು 2. ಓಕೆ, ಸೊ ಈಗ ನೀವು ಎಲಿಮಿನೇಷನ್ ಮೆಥಡ್ ಮಾಡ್ಬೇಕಂದ್ರೆ ಐದರ್ A ಆದ್ರೂ ಸೇಮ್ ಇರಬೇಕಿಲ್ಲ, D ಆದ್ರೂ ಸೇಮ್ ಇರಬೇಕು. ಇಲ್ಲಿ D ಸೇಮ್ ಇದೆ, ಬಟ್ ಎರಡು ಪ್ಲಸ್ ಇರೋದ್ರಿಂದ ಕ್ಯಾನ್ಸಲ್ ಆಗಲ್ಲ, ಸೈನ್ ಚೇಂಜ್ ಮಾಡ್ಬೇಕು. ಈ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಹೋಗಿದ್ದು ಮೈನಸ್ ಇರೋದು ಪ್ಲಸ್, ಇದು ಕೂಡ ಪ್ಲಸ್ ಇರೋದು ಮೈನಸ್, ಇದು ಕ್ಯಾನ್ಸಲ್ ಆಗ್ಬಿಡುತ್ತೆ. ಒಂದು ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಬೇಕು. 3 ಅಲ್ಲಿ 2A ಹೋದ್ರೆ 1A ಇಸ್ ಈಕ್ವಲ್ ಟು 0 ಮೈನಸ್ 2 ಮೈನಸ್ 2 ಆಗುತ್ತೆ. A ಇಸ್ ಈಕ್ವಲ್ ಟು ಮೈನಸ್ 2 ಇಂಟು ಮೈನಸ್ 1 ಈ ಕಡೆ ಬಂದ್ರೆ ಡಿವೈಡ್ ಬೈ ಮೈನಸ್ 1, ಮೈನಸ್ ಮೈನಸ್ ಕ್ಯಾನ್ಸಲ್, A ಇಸ್ ಈಕ್ವಲ್ ಟು 2 ಅಂತ ಗೊತ್ತಾಯ್ತು. ಈಗ ಪುಟ್ A ಇಸ್ ಈಕ್ವಲ್ ಟು 2 ಇನ್ ಈಕ್ವೇಶನ್ 1 ಹಾಕೋಣ. 1 ಏನು, ಮೈನಸ್ 3A ಪ್ಲಸ್ 2D ಈಕ್ವಲ್ ಟು 0, ಮೈನಸ್ 3 ಇಂಟು A ಇದಲ್ಲಿ 2 ಪ್ಲಸ್ 2D ಈಕ್ವಲ್ ಟು 0, ಮೈನಸ್ 3 2 ಜಾ 6 ಪ್ಲಸ್ 2D ಇಸ್ ಈಕ್ವಲ್ ಟು ಏನು 0, 2D ಇಸ್ ಈಕ್ವಲ್ ಟು ಮೈನಸ್ 6 ಹಾಕೊಂಡು ಹೋದ್ರೆ ಪ್ಲಸ್ 6, D ಇಸ್ ಈಕ್ವಲ್ ಟು 6 ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2, 2 1 ಜಾ 2 3 ಜಾ. ಸೊ ಈಗ ನಮಗೇನು D ವ್ಯಾಲ್ಯೂ ಏನಂತ ಗೊತ್ತಾಯ್ತು, 3. ಸೊ ಈಗ ನಮಗೆ A ವ್ಯಾಲ್ಯೂ 2, D ವ್ಯಾಲ್ಯೂ 3 ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ಅವ್ರು ಕೇಳಿರೋದು ಏನ್ ನೋಡ್ರಿ ನಮಗೆ, ಈಗ ಅವ್ರು ನಮಗೆ ಕೇಳಿರೋದು ಫೈಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆ, AP ಕೇಳ್ತಾ ಇದ್ದಾರೆ. ಸೊ ನಮಗೇನ್ ಗೊತ್ತು, AP is given by A plus D, A plus 2D, dash dash dash. ಓಕೆ, ಈಗ A ವ್ಯಾಲ್ಯೂ ಏನು 2 ಪ್ಲಸ್ D ವ್ಯಾಲ್ಯೂ ಏನು 3, A ವ್ಯಾಲ್ಯೂ 2 ಪ್ಲಸ್ 2 ಇಂಟು D ವ್ಯಾಲ್ಯೂ 3. ಸೊ ಏನಾಗುತ್ತೆ 2 ಪ್ಲಸ್ 2 2 ಪ್ಲಸ್ 3 5, 2 3 ಜಾ 6, 6 ಪ್ಲಸ್ 2 ಏನು 8. ಸೊ AP ಬಂದ್ಬಿಟ್ಟು 2 5 8 ಡ್ಯಾಶ್ ಡ್ಯಾಶ್ ಡ್ಯಾಶ್. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಆಮೇಲೆ ನಾವು ಗ್ರೂಪ್ ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಅದರಿಂದ ಏನೇನು ಅಡ್ವಾಂಟೇಜಸ್, ಆಮೇಲೆ ನಿಮ್ ಸ್ಟಡಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ
ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯಿನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಸೊ ದಟ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಲ್ಲಾ LBA ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಸೊಲ್ಯೂಷನ್ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.